ಹಾಯ್ ಹಲೋ ನಮಸ್ಕಾರ. ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮದುವೆ ಕಾರ್ಯಕ್ರಮದ ವಿಡಿಯೋ ಇರ್ತದೆ. ದಯವಿಟ್ಟು ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ತಮ್ಮನ ಮದುವೆ ತುಂಬ ಚೆಂದ ನಡೆದಿತ್ತು. ಹಾಗೆ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಇದೆ ಮಲ್ನಾಡ್ ಸ್ಟೈಲಲ್ಲಿ, ವಾಲ್ಗ ವಾದ್ಯ ಹಾಗೆ ಅಲ್ಲಿನ ಸಂಪ್ರದಾಯಗಳು ಎಲ್ಲದೂ ಇದೆ ಇದರಲ್ಲಿ. ದಯವಿಟ್ಟು ಅಷ್ಟು ನೋಡಿ. ಹೇಗಿತ್ತು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ಫ್ರೆಂಡ್ಸ್. ಅಕ್ಕಿಯಲ್ಲೇ ಈ ರೀತಿ ಮನೆಗಳನ್ನು ಮಾಡಬೇಕು, ಅಂದರೆ ರಂಗೋಲಿನ ಹಾಕಬೇಕು. ಈ ರೀತಿ ಬಾಕ್ಸ್ ಆಗಿ ಹಾಕ್ತಾರೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ಅಜ್ಜಿಯರು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಈ ಸಂಪ್ರದಾಯಗಳನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಈಗಂತೂ ಇವರೆಲ್ಲ ಮಾಡ್ತಿದ್ದಾರೆ. ಮುಂದೆ ನೋಡೋಣ ಹೇಗಾಗುತ್ತೆ, ದೇವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ನಮ್ಮ ಜನ್ಮ ನಕ್ಷತ್ರ ಜನ್ಮರಾಶೋ ಜಾತಸ್ಯ ಶ್ರೀಮತಿ ವಿಶಾಲಾಕ್ಷಿ ಮತ್ತು ಶ್ರೀ ಓಂಕಾರಪ್ಪ ಗೌಡರು ಸಾಕಿಂ. ಇದು ಉಳಿದು ವಿಳ್ಯವ್ ಅಂತ ಹೇಳ್ತಾರೆ. ಇದನ್ನು ಮಾಡಲಿಕ್ಕೆ ಬಂದಿದ್ವಿ ಇವತ್ತು. ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಅರಿಶಿನ ಶಾಸ್ತ್ರ ಮಾಡೋದು ಬಾಕಿ ಇದೆ. ಇದು ಮದುಮಗಳ ಮನೆಯಲ್ಲಿ ಮದುವೆ ಹಿಂದಿನ ದಿನ ನಡೆಸೋ ಕಾರ್ಯಕ್ರಮ ಆಗಿರುತ್ತೆ. ಇದು ನಾವು ಶಾಸ್ತ್ರ ಎಲ್ಲ ಮಾಡಬೇಕಾಗಿತ್ತು ಅಂತ ಹೇಳಿ ಮಕ್ಕಳ ಕೈಯಲ್ಲಿ ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ಅವರು ನೆಟ್ಟಾಗಂತೂ ವಿಡಿಯೋ ಮಾಡಿಲ್ಲ. ವಿಡಿಯೋ ನೋಡಿದವ್ರು ಯಾರು ನೆಟ್ಟಾಗಿ ಮಾಡಿಲ್ಲ ಅಂತ ಮಾತ್ರ ಬೈಕೋಬೇಡಿ. ಓಕೆನಾ ಫ್ರೆಂಡ್ಸ್? ಓಕೆ, ಪ್ಲೀಸ್ ಬೈಕೊಳ್ಳೋಕೆ ಹೋಗಬೇಡಿ. ಇದು ಮಕ್ಕಳು ಮಾಡಿದ ವಿಡಿಯೋ ಆಗಿತ್ತು, ಹಾಗಾಗಿ ಒಂದು ಕಡೆ ನೆಟ್ಟಾಗಂತೂ ಒಂದು ಮಾಡಿಲ್ಲ ಅವರು. ವಾದ್ಯದವರು, ಚಪ್ಪರದವರು ಹಾಗೆ ಮಣೆ ಇಂಥ ಸಾಮಾನುಗಳೆಲ್ಲ ಬಂದಾಗ ಫಸ್ಟು ಈ ರೀತಿ ಪೂಜೆ ಮಾಡಿಯೇ ಅವ್ರನ್ನ ವೆಲ್ಕಮ್ ಮಾಡಿ ಒಳಗೆ ಕರ್ಕೋಬೇಕು. ಈ ರೀತಿ ಸಂಪ್ರದಾಯಗಳೆಲ್ಲ ಇನ್ನೂ ಇದ್ದಾವೆ ಇಲ್ಲಿ ಮಲೆನಾಡಲ್ಲಿ. ಇದು ಮನೆಯಲ್ಲೇ ಇರೋದ್ರಿಂದ ಕಾರ್ಯಕ್ರಮ ಯಾವುದೇ ಚೋಟ್ರಿಗಳಲ್ಲೆಲ್ಲ. ಮಳೆ ಇತ್ತು ಸ್ವಲ್ಪ, ಆದ್ರೂ ಮದುವೆ ಮನೆ ಸೂಪರಾಗಿ ನಡೀತು. ಶಾಸ್ತ್ರ ಇತ್ತು. ಬಾಳೆಲೆ ಚಪ್ಪರಕ್ಕೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಬಂದಾಗ ಅದಕ್ಕೆ ಆರತಿ ಮಾಡಿ ಪೂಜೆ ಮಾಡಿಯೇ ಅದನ್ನು ಮುಂದೆ ಕಾರ್ಯಕ್ರಮ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ರು. ನೋಡಿ, ಬಾಳೆಲೆ ಅದನ್ನು ಶಾಸ್ತ್ರಕ್ಕೆ ತಂದು ಅದಕ್ಕೆ ಆರತಿ ಮಾಡಿಸಿ ತಗೊಂಡೋಗ್ಬೇಕಿತ್ತು. ಹಾಗೆ ಬಾಸಿಂಗ ಏನೇ ಬಂದ್ರೂ ಇದೇ ರೀತಿ ಆರತಿ, ದೃಷ್ಟಿ, ಓಕಲಿ ಇಂಥದ್ದನ್ನು ಆಗಿಯೇ ಅದು ಮನೆ ಒಳಗೆ ಬರಬೇಕಿತ್ತು. ಈ ರೀತಿ ಶಾಸ್ತ್ರಗಳು ಮಲೆನಾಡಲ್ಲಿ ಮಾತ್ರ ಇದನ್ನು ನೋಡೋಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್? ನೀವೇನಂತೀರಾ? ನಮ್ಮ ಮದುವೆ ಮನೆ ನೋಡಿ ಏನಂತೀರಾ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಮದುಮಕ್ಕಳು ನಿಲ್ಲಿಸೋಕೆ ಮಣೆ ಎಲ್ಲ ಮಾಡ್ತಾರಲ್ಲ, ಅವರು ಕಡ್ಕೊಬಂದು ಕೊಟ್ಟಾಗ ಅದು ದೀಪದ ಸಮಯ, ಅಂದರೆ ದೀಪ ಇಡ್ತಿದ್ರಲ್ಲ ಹಳೆ ಕಾಲದಲ್ಲಿ, ಅದು ಎಲ್ಲದನ್ನು ಕೊಡ್ತಾರೆ. ಹಾಗೆ ಕೂತ್ಕೊಳ್ಳೋ ಮಣೆ, ಆಮೇಲೆ ಮದುಮಕ್ಕಳನ್ನ ನಿಲ್ಲಿಸೋಕೆ ಅದು ಶಾಸ್ತ್ರ ಇದೆ, ಅದಕ್ಕೂ ಸಹ ಈ ರೀತಿ ಮಣೆ ಬೇಕು. ಅದನ್ನು ಫ್ರೆಶ್ ಆಗಿ ಕಡ್ಕೊಬಂದು ಕೊಡ್ತಾರೆ ನಮ್ಮ ಆಚಾರಗಳು, ಅಂದರೆ ಮರ ಕೆಲಸ ಮಾಡೋರು ತಗೊಬಂದು ಮಾಡಿ ಕೊಡ್ತಾರೆ. ಅದನ್ನು ಸಹ ಪೂಜೆ ಓಕ್ಲಿ ಶಾಸ್ತ್ರ ಸಮೇತ ಒಳಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ಓಕ್ಲಿ ಮಾಡಿ ಬರೋಕ್ಕೆ ಹೋಗಿದ್ದಾರೆ. ನೋಡಿ, ಈ ರೀತಿ ಕಾಯಿ ಹಣ್ಣು ಎಲ್ಲ ಕೊಟ್ಟು ಅವರನ್ನು ಒಳಗಡೆ ಕರ್ಕೋಬೇಕು. ಇದು ಶಾಸ್ತ್ರ ಆಗಿರುತ್ತೆ. ಬಾಸಿಂಗಕ್ಕೂ ಸಹ ಇದೇ ರೀತಿ ಇರುತ್ತೆ ಶಾಸ್ತ್ರ. ಆರತಿ ಅಕ್ಷತೆ ಎಲ್ಲ ಒಂದು 5 ಜನ ಹೆಂಗಸರು ಸೇರಿ ಮಾಡಿ ಇದನ್ನೆಲ್ಲ ಒಳಗೆ ತಗೊಳ್ತಾರೆ. ಎಲ್ಲರೂ ಶಾಸ್ತ್ರ ಸಂಪ್ರದಾಯನೇ ಆಗಬೇಕು ಅಂತ ನಮ್ಮ ದೊಡ್ಡಮ್ಮ. ಅಲ್ಲಿ ಗ್ರೀನ್ ಸೀರೆ ಉಟ್ಕೊಂಡಿದ್ದಾರಲ್ಲ, ಅವರು ಸಿಕ್ಕಾಪಟ್ಟೆ ಶಾಸ್ತ್ರ, ಇಲ್ಲದೆ ಇರೋ ಶಾಸ್ತ್ರ ಎಲ್ಲ ಅವ್ರಿಗೆ ಗೊತ್ತಿದೆ. ಅದು ಹಳೆ ಕಾಲದಿಂದ ಅವರು ಅದನ್ನು ನಡೆಸ್ಕೊ ಬಂದಿದ್ದಾರಲ್ಲ, ಅದೇ ಖುಷಿ. ಅದು ಮುಂದೆ ನಮಗೆಲ್ಲ ನೆನಪಿರುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ.
ಮಾಡೋ ಶಾಸ್ತ್ರನೆಲ್ಲ ಮಾಡಿ ಅದನ್ನೆಲ್ಲ ತಗೊಂಡು ಒಳಗಿಡಲಿಕ್ಕೆ ಹೊರಟರು. ಮದುವೆ ಮನೆ ಅಂದಮೇಲೆ ಗಲಾಟೆ ಗೌಂಜು ಇದೆಲ್ಲ ಇದ್ರೇ ಅಲ್ವಾ ಚಂದ. ಹಾಗೆ ಅದನ್ನೆಲ್ಲ ಮ್ಯೂಟ್ ಮಾಡಿಲ್ಲ ನಾನು, ಫುಲ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿ. ಮತ್ತು ಈ ಥರ ಗಲಾಟೆ ಮಾಡ್ತಿದ್ದೀರಾ ಅಂತ ಬೈಕೋಬೇಡಿ ಆಯಿತಾ. ನೋಡೋರು ಅದು ಯಾವುದನ್ನು ಮ್ಯೂಟ್ ಮಾಡಿರಲ್ಲ, ಅರ್ಥ ಮಾತಾಡಿದ್ದೆಲ್ಲ ಕೇಳಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ, ನಮ್ಮ ಮಾತುಕತೆನೂ ಸಹ ಕೇಳಿ ಆಯಿತಾ. ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತಾಯಿದ್ರೆ ನಮ್ಮ ಮಕ್ಕಳುಗಳು ಅವರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದು ಮಧ್ಯ ಮಧ್ಯ ಡಿಸ್ಟರ್ಬ್ ಮಾಡ್ತಾಯಿದ್ದೆ. ಬಂದು ಎಳಿಯೋದು, ಅದು ಇದು ತಗೊಂಡೋಗೋದು, ಇದೇ ರೀತಿಯೇ ಅವ್ರು ಮಾಡೋದು. ಅವ್ರ ಕಾಟಗಳ ಮಧ್ಯೆ ನಾವು ಮದುವೆ ಮನೆ ಮುಗಿಸೋ ಅಷ್ಟೊತ್ತಿಗೆ ಸಾಕೋಗ್ಬಿಟ್ಟಿತ್ತು. ಇಲ್ಲೊಬ್ಳು ನೋಡಿ ಎಡ್ಗಾಯಿ ರೊಡ್ಡಿ ಹಿಂಗೆ ಎಡ್ದ ಕೈಯಲ್ಲಿ ಬಿಡಿಸ್ತಾ ಇದ್ದಾಳೆ. ಅಲ್ಲಿ ಇರೋರು ಅಜ್ಜಿಯರೆಲ್ಲ ಹೇಳ್ತಿದ್ದಾರೆ, ಅಯ್ಯೋ ರೊಡ್ಗಾಯಿ ಏನೇ ನಿಂದು ಬಲ್ಗಾಯಲ್ಲಿ ಬರೀ ಅಂತೇಳಿ. ಬಟ್ ಸಣ್ಣರಿಂದ ಬಂದಿದ್ದು ಎಲ್ಲಿ ಹೋಗುತ್ತೆ ಅಲ್ವಾ ಫ್ರೆಂಡ್ಸ್. ಏನು ಹೇಳಿದ್ರು ನಾನು ಹೀಗೆ ಬರೆಯೋದಂತ ಬರಿತಾ ಇದ್ದಾಳೆ ನೋಡಿ ನಮ್ಮ ಸೌಮ್ಯ ಅವರು. ಈ ರೀತಿ ಒಂದು ವೈಟ್ ಪಂಚೆಗೆ ಈ ರೀತಿ ಬರೆದು ಮೇಲೆ ಚಪ್ರಕ್ಕೆ ಹಾಕ್ತಾರೆ ಫ್ರೆಂಡ್ಸ್. ಇದು ನಮ್ಮ ಸಂಪ್ರದಾಯ, ಅದಕ್ಕೆ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಮಂಗಳ ಸಂದೀಪ ಹುಡುಗ ಹುಡುಗಿಯ ಹೆಸರು, ಮದುಮಕ್ಕಳ ನಾಮೋದಯ. ಹಾಗೆ ಈ ರೀತಿ ಇತ್ತು ಮದುವೆ ತಯಾರಿ. ಹಾಗೆ ಇದೆಲ್ಲ ಆದಮೇಲೆ ಆ ಪಂಚೆಗೆ ಬರೆದಿರೋದು ಓಂ ಮತ್ತು ಶ್ರೀ ಇದನ್ನು ಹಾಕಿ ಅದಕ್ಕೆ ಬಾಳೆಹಣ್ಣು, ಕಾಯಿ ಮತ್ತು ಎಲೆ, ಅಡಿಕೆ ಇದನ್ನೆಲ್ಲ ಹಾಕಿ ಅಲ್ಲಿ ಚಪ್ರಕ್ಕೆ ಕಟ್ಟಬೇಕು. ಮದುಮಕ್ಕಳನ್ನ ಎಲ್ಲಿ ಕೂರಿಸ್ತವರು ಅಲ್ಲಿಗೆ ಕಟ್ತಾರೆ. ಆದರೂ ಮಕ್ಕಳ ಕಾಟ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ನಾವು ಒಂದು ಕಡೆ ಇಟ್ಟರೆ ಅವರೊಂದು ಕಡೆ ತೊಗೊಂಡೋಗಿ ಇಡ್ತಾಯಿದ್ರು. ಅವರನ್ನೆಲ್ಲ ಸಮಾಧಾನ ಮಾಡಿ ಅವರಿಗೆಲ್ಲ ಕೊಡೋದನ್ನೆಲ್ಲ ಕೊಟ್ಟು ನಾವು ಅಂತೂ ಇಂತೂ ಒಂದು ಸ್ವಲ್ಪ ಶಾಸ್ತ್ರಗಳನ್ನಂತೂ ಮುಗಿಸಿದ್ವಿ. ಇಷ್ಟನ್ನು ತಗೊಂಡೋಗಿ ಚಪ್ರದ ಮೇಲೆ, ಅಂದರೆ ಚಪ್ರ ಎಲ್ಲ ಆಗಿರುತ್ತೆ ಅಲ್ವಾ, ಅಲ್ಲಿ ಮಕ್ಕಳಿಗೆ ಅರಿಶಿಣದ ನೀರು ಎಲ್ಲ ಹಾಕೋ ಜಾಗ ಇರುತ್ತೆ, ಅಲ್ಲಿ ಇದನ್ನು ಕಟ್ತಾರೆ. ಇನ್ನು ಅರಿಶಿನ ಶಾಸ್ತ್ರ ನಡೆಯುತ್ತೆ. ಅಕ್ಕ ತಮ್ಮಂಗೆ ಅರಿಶಿನ ಶಾಸ್ತ್ರ ಮಾಡೋದು ಅಂದರೆ ಬಲಗಡೆ ಮದುಮಗನ ಬಲಗಡೆ ಅರಿಶಿನ ಶಾಸ್ತ್ರ ಕೂರಿಸ್ತಾರೆ. ಅವರಿಗೆ ಮತ್ತೆ ಇನ್ನು ನಮ್ಮ ನಡೆಯೋ ಎಲ್ಲ ಶಾಸ್ತ್ರಕ್ಕೂ ವಾದ್ಯ ಇದ್ದೇ ಇರುತ್ತೆ. ಹೆಚ್ಚಾಗಿ ಅದೇ ಇರುತ್ತೆ, ನಾನು ಜಾಸ್ತಿ ಮಾಡ್ತೀನಿ. ಮದುವೆ ಮನೆ ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್, ಇನ್ನೂ ಇದೆ. ಆದರೆ ನಾನು ಈಗ ಏನು ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ಇದು ಲಾಂಗ್ ಆಗುತ್ತೆ, ನಿಮಗೆ ಬೋರ್ ಆಗಬಾರ್ದಲ್ವಾ, ಅದಕ್ಕೆ ಸೆಕೆಂಡು ಇರುತ್ತೆ, ಇದು ಮುಂದುವರಿಯುತ್ತೆ. ಹಾಗೆ ದಯವಿಟ್ಟು ಲಾಸ್ಟ್ ತನಕ ನೋಡಿದವ್ರಿಗೆ ನಾಳೆ ವಿಡಿಯೋ ಬರೋದನ್ನು ಕಾದು ನೋಡೋದನ್ನು ಮರಿಬೇಡಿ. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ರೆಂಡ್ಸ್. ಓಕೆ ಬಾಯ್. ಮಲ್ನಾಡು ಮದುವೆ ಹೇಗಿತ್ತಂತ ಹೇಳಿ, ಓಕೆನಾ? ಬಾಯ್.